ಮುರ್ತಣ್ಣನವರಿಗೆ ಮತ್ತೆ ಭಾರತದಲ್ಲಿ ಸೋದರತೆಯಿಂದ ಭಾತೃತ್ವದಿಂದ ಬದುಕಬೇಕು ಅಂತೇಳಿ ಸಂವಿಧಾನವನ್ನ ಕೊಟ್ಟಂತಹ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಯಾರಿಗೂ ಕೂಡ ಹೋಲಿಕೆ ಮಾಡಬಾರದು. ಹೀಗಾಗಿ ನಮ್ಮ ಸಂಘಟನೆಗಳು ಎಚ್ಚರಿಕೆಯಿಂದ ಮುಂದೆ ಮಾತಾಡಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಗಜೀವನ್ ರಾಮ್ ಅವರು ಎರಡು ಕಣ್ಣುಗಳಿದ್ದಾಗೆ, ನಮಗೆ ಸೂರ್ಯಚಂದ್ರ ಇದ್ದಾಗೆ, ಅದು ಸತ್ಯ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಯಾರಿಗೂ ಹೋಲಿಕೆ ಮಾಡಕ್ ಸಾಧ್ಯ ಆಗಲ್ಲ. ಯಾಕಂದ್ರೆ ಅವ್ರು ಬರೆದಿರುವಂತ ಬರಹಗಳು 50,000 ಪುಸ್ತಕಗಳು ಲೈಬ್ರರಿ ಇತ್ತು ಅವರಿಗೆ. ವಿಶ್ವದಲ್ಲೇ ದೊಡ್ಡ ಪ್ರಖ್ಯಾತಿ, ಅಷ್ಟು ಪುಸ್ತಕಗಳನ್ನ ತಿರುಗಿ ನೋಡಿದಂತ ಮಹಾ ಪ್ರಖ್ಯಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನವನ್ನ ರಚನೆ ಮಾಡೋದಕ್ಕೆ 7 ಜನ ಇದ್ರೂ ಕೂಡ ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಉಳ್ಕತ್ತಾರೆ. ಸಂವಿಧಾನ ರಚನೆ ಮಾಡುವಂತ ಸಂದರ್ಭದಲ್ಲಿ ಒಬ್ಬರು ನಿಧನರಾಗ್ತಾರೆ. 7 ಜನರಲ್ಲಿ ಇಬ್ರು ದೆಹಲಿಯಿಂದ ಹೊರಗಡೆ ಇರ್ತಾರೆ, ಒಬ್ರು ಅಮೆರಿಕದಲ್ಲಿ ಇರ್ತಾರೆ, ಒಬ್ರು ರಾಜಕೀಯದಲ್ಲಿ ನಿರತರಾಗಿರ್ತಾರೆ, ಒಬ್ರು ರಾಜೀನಾಮೆಯನ್ನು ಕೊಡ್ತಾರೆ. 4 ಜನ ಕಥೆಯಿಂದಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ 18 ಗಂಟೆಗಳ ಕಾಲ ಅಧ್ಯಯನ ಮಾಡಿದ್ದಾರೆ ಸಂವಿಧಾನ ಬರೆಯೋದು. 21,000 ಫುಟ್ ನೋಟ್ ಅನ್ನ ಬರೆದಿದ್ದಾರೆ ಸಂವಿಧಾನ ರಚನೆ ಮಾಡೋದಕ್ಕೆ. ಸಂಸತ್ತಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ 27,000 ಪ್ರಶ್ನೆಗಳಿಗೆ ಅತ್ಯಂತ ಸಾಕ್ಷಿರಹಿತವಾಗಿ ಸಮರ್ಥವಾಗಿ ಉತ್ತರ ಕೊಟ್ಟಂತಹ ಗಂಡುಗಲಿ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. 11 ಸಂಪುಟಗಳು ಇವತ್ತು ಕೂಡ ಒಂದು ಕಡೆ ಸ್ಟೋರ್ ಮಾಡಿದ್ದಾರೆ. 11 ಸಂಪುಟಗಳು ಅವರು ಸಂವಿಧಾನಕ್ಕೆ ತಯಾರು ಮಾಡಿದ್ದಂತು. 52 ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದರು ಸಂವಿಧಾನ ಬರೆಯೋದಕ್ಕೆ. ಜಗತ್ತಲ್ಲಿ ಸಂವಿಧಾನ, ಭಾರತ ಸಂವಿಧಾನ ನೋಡಿದ್ರೆ ನೀವು ಅತ್ಯಂತ ಬೃಹತ್ ಸಂವಿಧಾನ ಜಗತ್ತಲ್ಲಿ ಯಾವುದಾದ್ರೆ ದೊಡ್ಡ ಸಂವಿಧಾನ ಭಾರತದ ಸಂವಿಧಾನ. ಅಮೆರಿಕನ್ ಸಂವಿಧಾನ ಬಿಲ್ ರೈಟ್ಸ್ ನಾವು ನೋಡಿದ್ರೆ 10 ಪೇಜ್ ಇದೆ. ಇಲ್ಲಿ ಎಲ್ಲಾ ಜಾತಿ, ಎಲ್ಲಾ ವರ್ಗ, ಎಲ್ಲಾ ಭಾಷೆ, ಎಲ್ಲಾ ಧರ್ಮ ಒಟ್ಟಿಗೆ ಸೇರಿಸಬೇಕು, ಎಲ್ಲಾ ಸಂಸ್ಕೃತಿನ ಅಂದ್ರೆ ಅವರ ಪ್ರಯಾಸ ಎಷ್ಟಿರ್ಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ. ಆದ್ದರಿಂದ ಬಾಬಾ ಸಾಹೇಬರು ಜಯಂತಿಯನ್ನ 362 ದಿನಗಳು ವರ್ಷದಲ್ಲಿ ಯಾರಾದ್ರೂ ಒಬ್ರು ಜಯಂತಿ ಮಾಡ್ತಾರೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅನ್ನೋದನ್ನ ವರ್ಷ ಪೂರ್ತಿ ಮಾಡ್ತಾರೆ. ಬರೀ 14ನೇ ತಾರೀಕಲ್ಲ. ಒಬ್ಬ ಮನುಷ್ಯನ ಜಯಂತಿಯನ್ನ, ಒಬ್ಬ ಮಾನವನ ಜಯಂತಿಯನ್ನ, ಒಬ್ಬ ವ್ಯಕ್ತಿಯ ಜಯಂತಿಯನ್ನ ವರ್ಷ ಪೂರ್ತಿ ಎಲ್ಲ ಕಡೆ ಮಾಡ್ತಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅನ್ನೋದನ್ನ ತಿಳ್ಕೊಳ್ಳಿ. 100 ವಿಶ್ವವಿದ್ಯಾನಿಲಯಗಳಲ್ಲಿ 100 ವಿಶ್ವವಿದ್ಯಾನಿಲಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆಯನ್ನ ಸಂಶೋಧನೆ ನಡೀತಾ ಇದೆ. ಒಬ್ಬ ವ್ಯಕ್ತಿಯ ಬಗ್ಗೆ, ವ್ಯಕ್ತಿ ಜೀವನ ಮತ್ತು ಸಾಧನೆಯ ಬಗ್ಗೆ ಲಕ್ಷಾಂತರ ಸಾಹಿತ್ಯಗಳು, ಲೇಖಕರು ಇವತ್ತು ಕೂಡ ಬರೆದಿದ್ದಾರೆ. ಲಕ್ಷಾಂತರ ಪುಸ್ತಕಗಳು ವ್ಯಕ್ತಿಯ ಬಗ್ಗೆ ಬರೆದಿದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿ. ಎಷ್ಟು ಮಂದಿ ಇದಾರಪ್ಪ ಬಸವರಾಜ್ ಅವರೇ? ಬಂಧುಗಳೇ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವ ಮತ್ತು ಬಾಬು ಜಗಜೀವನ್ ರಾವ್ ಅವರ ಜನ್ಮ ದಿನೋತ್ಸವ. ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ರಾವ್ ಈ ದೇಶದ 2 ಕಣ್ಣುಗಳಿದ್ದಂತೆ, ಒಂದೇ ನಾಣ್ಯದ 2 ಮುಖಗಳು. ಇದನ್ನ ಕೆಲವರು ತಪ್ಪಾಗಿ ಅರ್ಥೈಸಿಕೊಂಡು ಒಂದು ಜಾತಿಗೆ ಸೀಮಿತಗೊಳಿಸಿರ್ತಕ್ಕಂಥ ದಿನಗಳನ್ನು ಕಂಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಇಬ್ಬರನ್ನು ಸಮಾನ ತಗೊಂಡೋಗ್ತಕ್ಕಂಥ ಹೋರಾಟಗಾರರು, ರಾಜಕೀಯ ಮುಖಂಡರು, ನಮ್ಮಂತ ಹೋರಾಟಗಾರರಿದ್ವಿ, ನಾವಿಬ್ಬರನ್ನು ಜೊತೆಯಾಗಿ ತಗೊಂಡೋಗ್ಬೇಕು, ಅದನ್ನ ತಪ್ಪು ದಾರಿ ತಿಳ್ಕೊಂಡು ಹೋಗ್ಬೇಕು ಅಂತ ಹೇಳೋದ್ರ ಮೂಲಕ ಬಂಧುಗಳೇ, ಇವತ್ತಿನ ಹೋರಾಟ ನಮ್ಮ ಕರ್ನಾಟಕ ದಲಿತ ಸಂಘ
ಸಂಘರ್ಷ ಸಮಿತಿ ಇಡೀ ರಾಜ್ಯದಲ್ಲಿ ಒಳ ಮೀಸಲಾತಿ ಬಗ್ಗೆ ಕ್ರಾಂತಿಯನ್ನ ಎಬ್ಬರಿಸ್ತು. ಬೇರೆ ಯಾವುದೇ ಸಂಘಟನೆ ಆಗಿರಲಿ, ಸಮಾವೇಶ, ಸಣ್ಣ ಪುಟ್ಟ ಜಿಲ್ಲಾ ಕಾರ್ಯಮಟ್ಟಗಾದ್ರೆ ಇಡೀ 31 ಜಿಲ್ಲೆಗಳಲ್ಲೂ ಒಳ ಮೀಸಲಾತಿ ಬಗ್ಗೆ 35 ವರ್ಷಗಳ ನಿರಂತರವಾಗಿ ಹೋರಾಟವನ್ನು ನಮ್ಮ ಎನ್ಮೂರ್ತಿ ಡಾಕ್ಟರ್ ಎನ್ಮೂರ್ತಿ ಅಣ್ಣವರ ನೇತೃತ್ವದ ದಲಿತ ಸಂಘರ್ಷದಿಂದ ಮುನ್ನಡೆಸ್ಕೊಂಡು ಬಂದಿರೋದು. ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳನ್ನ ಬಡಿದೆಬ್ಬಿಸೋದ್ರ ಮೂಲಕ, ಒಳ ಮೀಸಲಾತಿಯ ಕ್ರಾಂತಿಯನ್ನ ಎಬ್ಬಿಸೋದ್ರ ಮೂಲಕ, ಸಚಿವ ಸಂಪುಟದಲ್ಲಿ ಮಲಗಿದ್ದವರನ್ನ ಎಬ್ಬರಿಸೋದ್ರ ಮೂಲಕ ಏನು ಈ 101 ಜಾತಿಗೆ ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಸಮಾಜ ನಿರ್ಮಾಣಕ್ಕಾಗಿ ಮಾಡಿರ್ತಕ್ಕಂಥ ಒಳ ಮೀಸಲಾತಿ ಹೋರಾಟ. ನಮ್ಮ ಸುಬ್ರಹ್ಮಣ್ಯ ಅವರು ಹೇಳ್ದಂಗೆ ಇವತ್ತು ಈ ಒಳ ಮೀಸಲಾತಿ ಅಂದ್ರೆ ಕೆಲವರು ತಪ್ಪು ದಾರಿ ತಿಳಿಸ್ತವ್ರೆ, ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ತಪ್ಪು ಸಂದೇಶನ ತಿಳಿಸ್ತವ್ರೆ. ನಾವು ಹೋರಾಟಗಾರರಾಗಿರ್ಬೋದು, ನಾವು ನಿಜವಾಗ್ಲೂ ನಮ್ಮ ಅಣ್ಣ ತಮ್ಮದಿರಿಗೆ, ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ಹೋರಾಟಗಾರರಿಗೆ ಸರಿಯಾದಂತ ಸಂದೇಶ ಕೊಡ್ಬೇಕಾಗಿದೆ. ಈ ಒಳ ಮೀಸಲಾತಿ ಏನಾದ್ರು ಆಗ್ಲಿಲ್ಲ ಅಂತಂದ್ರೆ 101 ಜಾತಿಯಲ್ಲಿ ಅಸ್ಪೃಶ್ಯತೆ ಜಾತಿಗಳು ಏನಿದ್ದಾರೆ, ಅದರಲ್ಲಿ ಕೆಳೊಳಗಿದ್ದಾರೆ ಏನಿದ್ದಾರೆ, ಈ ಜಾತಿಗಳು ಇನ್ನೂ 75 ವರ್ಷದ ಕೆಳಗಡೆ ಹೋಗ್ಬಿಡ್ತಾರೆ. ನಾವೆಲ್ಲ ತಿಳ್ಕೊಬೇಕಾಯ್ತು. ಬಂಧುಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾರ ಇವತ್ತೇನಾರು ಹುಟ್ಲಿಲ್ಲ ಅಂತಂದ್ರೆ ನಾವು ಹಿಂಗೆ ಕೂಕಣಕ್ಕೆ ಹೋಗ್ತಿರ್ಲಿಲ್ಲ, ಹಿಂಗೆ ಮಾತಾಡೋಕ್ಕಾಗ್ತಿಲ್ಲ, ರಾಜಕೀಯ ಅಧಿಕಾರನೂ ಸಿಗ್ತಿರಲಿಲ್ಲ, ದೇವಸ್ಥಾನದಿಂದ ಹೊರಗಿರ್ತಿದ್ದು, ಕೆರೆಯಿಂದ ಅಲೆ ಇರ್ತಿದ್ದು, ಬಾವಿಯಿಂದ ದೂರ ಇರ್ತಿದ್ದು, ಊರಿಂದ ಹೊರಗಡೆ ಇರ್ತಿದ್ದು, ಉತ್ತಮವಾದ ಊಟ ತಿನ್ನಕ್ಕಾಗ್ತಿರ್ಲಿಲ್ಲ, ಉತ್ತಮವಾದ ಬಟ್ಟೆ ಹಾಕಕ್ಕಾಗ್ತಿರ್ಲಿಲ್ಲ. ಒಂದು ನಾನು ಅರ್ಥವಾಗೈತೆ, ಮೀಸಲಾತಿ ಏನಾದ್ರು ಸಿಕ್ಕತ್ತೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದ ಮೇಲೆ. ಈ ನಿಟ್ಟಿನಲ್ಲಿ ನಾವಿವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಒಂದು ಮುಖ್ಯವಾಗಿ ನಾವು ಬಂದಿರ್ತಕ್ಕಂಥಲ್ಲ ತಿಳ್ಕೊಬೇಕಾದಂತ, ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿತ್ತು ರಾಜಕೀಯ ಅಧಿಕಾರ. ನಾವು ರಾಜಕೀಯ ಅಧಿಕಾರವನ್ನ ಇದ್ದೇವೆ, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಅವ್ರ ಹಿಂದೆ ಹೋಗ್ತಾ ಇದೀವಿ. ಇನ್ನೇನು ಚುನಾವಣೆ ಬಂದಿತ್ತು, ನಮ್ಗೆ MLA ಸೀಟ್ ಯಾರು ಕೊಡಲ್ಲ, ಜಿಲ್ಲಾ ಪಂಚಾಯತ್ ಸೀಟ್ ಯಾರು ಕೊಡಲ್ಲ, ತಾಲೂಕ್ ಪಂಚಾಯತ್ ಸೀಟ್ ಯಾರು ಕೊಡಲ್ಲ. ಹಾಗಾಗಿ ತಮ್ಮದೇ ಪಕ್ಷ RPIP ಪಕ್ಷ ಇದೆಯಲ್ಲ, ತಮಗೆ ಜಿಲ್ಲಾಧ್ಯಕ್ಷರಿಗೆ ಅಧಿಕಾರ ಕೊಟ್ಟವ್ರೆ. MLAಗಳು ಸೀಟ್ ನೀವೇ ಹಾಕ್ಬೋದು, ತಾಲೂಕ್ ಪಂಚಾಯತ್ MLA ತಾಲೂಕ್ ಪಂಚಾಯತ್ ಕ್ಯಾಂಡಿಡೇಟ್ ನೀವೇ ಹಾಕ್ಬೋದು, ಮಹಾನಗರ ಪಾಲಿಕೆ ಹಾಕ್ಬೋದು. ಈ ಅಧಿಕಾರನ ಯಾವ ಪಕ್ಷದವರು ಕೊಟ್ಟಿಲ್ಲ. ನಾವು ಬೇರೆ ಪಕ್ಷದವ್ರ ಬಗ್ಗೆ ಮಾತಾಡೋದು ಬೇಡ. ಕಾಲು ಹಿಡಿತೀವಿ, ಕೈ ಹಿಡಿತೀವಿ, ನಮಗೆ ಟಿಕೆಟ್ ಕೊಡ್ರಿ ಅಂತ ಭಿಕ್ಷೆ ಬೇಡ್ತಾ ಇದ್ದೀವಿ, ಯಾರು ಕೊಡಲ್ಲ. ಒಂದನ್ನ ತಿಳ್ಕೊಳ್ಳಿ ನೀವು, ಪ್ರತಿಯೊಬ್ಬರೂ ಪ್ರತಿ ಕ್ಷೇತ್ರದಲ್ಲಿನೂ ಎಲ್ಲರೂ MLA ಕ್ಯಾಂಡಿಡೇಟ್ ಆಗ್ತಕ್ಕಂಥ ಕೆಲಸ ಆಗ್ಲೇಬೇಕು. ಜಿಲ್ಲಾ ಪಂಚಾಯತ್ಗೆ, ತಾಲೂಕ್ ಪಂಚಾಯತ್ಗೆ ಕ್ಯಾಂಡಿಡೇಟ್ ಆಗ್ತಕ್ಕಂಥ ಕೆಲಸ ಮಾಡಲೇಬೇಕಾಗಿತ್ತೆ. ಒಬ್ಬ MLA ಗೆಲ್ಲಬೇಕಾದ್ರೆ ಎಷ್ಟು ಸಾವಿರ ಬೇಕು? ಒಂದು 3,000, 4,000, 5,000 ಅಂತದಲ್ಲಿ ಗೆಲ್ತಾರೆ. ನಾವು ಕ್ಯಾಂಡಿಡೇಟ್ ಆದ್ರೆ 3,000, 4,000, 5,000 ನಮ್ಮ ಪಕ್ಷದಿಂದ ನಾವು ಅಭ್ಯರ್ಥಿಗಳನ್ನೆಲ್ಲ ತಗೊಂಡ್ರೆ ನಾವು ಪಕ್ಷದಲ್ಲಿ ಯಾರು ಹೇಳ್ತೀವಿ ಅವ್ರಿಗೆ ಹೇಳ್ತಾರೆ, ನಾವು ಯಾರು ಹೇಳ್ತೀವಿ ಅವ್ರು ಸೋಲ್ತಾರೆ. ಸೋಲ್ತಕ್ಕಂಥ ಶಕ್ತಿ, ಗೆಲ್ಲಿಸ್ತಕ್ಕಂಥ ಶಕ್ತಿ ಈ RPI ಪಕ್ಷದ ಕಾರ್ಯಕರ್ತರಿಗಿದೆ. ನಾವೆಲ್ಲ